ಕಥೆಯ ಹಿನ್ನೆಲೆ. ಒಂದು ದೊಡ್ಡ ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹವಿತ್ತು. ಇದರ ಹೆಸರು ಕೇಸರಿ. ಕೇಸರಿಯ ಗರ್ಜನೆ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಭಯ ತಂದಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಕೇಸರಿಯ ಆದೇಶವನ್ನು ಪಾಲಿಸುತ್ತಿದ್ದವು. ಆದರೆ ಕೇಸರಿಯ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಅದು ಒಂದು ಚಿಕ್ಕ ಜಾತಿಯ ಜಿಂಕೆ, ಚಿತ್ರಾಂಗ. ಈ ಜಿಂಕೆಯು ತನ್ನ ಚಾಣಾಕ್ಷತನದಿಂದ ಕೇಸರಿಯನ್ನು ಸದಾ ಕಾಡುತ್ತಿತ್ತು. ಚಿತ್ರಾಂಗವು ತನ್ನ ವೇಗದಿಂದ ಮತ್ತು ಬುದ್ಧಿಯಿಂದ ಕೇಸರಿಯನ್ನು ಮೂರ್ಖನನ್ನಾಗಿ ಮಾಡುತ್ತಿತ್ತು ಮತ್ತು ಇದರಿಂದ ಕೇಸರಿಯ ಗೌರವಕ್ಕೆ ಧಕ್ಕೆಯಾಗುತ್ತಿತ್ತು. ಕೇಸರಿಯ ಕೋಪ. ಒಂದು ದಿನ ಕೇಸರಿಯು ತನ್ನ ಸ್ನೇಹಿತರಾದ ಕೊಕ್ಕರೆ, ಕಾಗೆ ಮತ್ತು ತೋಳದೊಂದಿಗೆ ಕಾಡಿನ ಒಂದು ಭಾಗದಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಚಿತ್ರಾಂಗವು ದೂರದಿಂದ ಕೇಸರಿಯನ್ನು ಕಂಡು ತನ್ನ ಸ್ನೇಹಿತರಾದ ಮೊಲ ಮತ್ತು ಚಿಗರಿಯೊಂದಿಗೆ ಒಂದು ಯೋಜನೆಯನ್ನು ರೂಪಿಸಿತು. ಚಿತ್ರಾಂಗವು ಕೇಸರಿಯ ಬಳಿಗೆ ಓಡಿ ಬಂದು, ಓ ಕಾಡಿನ ರಾಜನೇ, ನೀನು ಯಾವಾಗಲೂ ನನ್ನನ್ನು ಹಿಡಿಯಲು ಯತ್ನಿಸುತ್ತೀಯ, ಆದರೆ ನಿನ್ನ ಶಕ್ತಿಯ ಮುಂದೆ ನಾನು ಎಂದಿಗೂ ಒಡ್ಡಿಕೊಳ್ಳುವುದಿಲ್ಲ ಎಂದು ಕೀಟಲೆ ಮಾಡಿತು. ಕೇಸರಿಯ ಕೋಪ ತಾರಕಕ್ಕೇರಿತು. ನಿನ್ನನ್ನು ಒಮ್ಮೆ ಕೈಗೆ ಸಿಕ್ಕಿಸಿಕೊಂಡರೆ ನಿನ್ನ ಚಾಣಾಕ್ಷತನವೆಲ್ಲ ವ್ಯರ್ಥವಾಗುತ್ತದೆ ಎಂದು ಗರ್ಜಿಸಿತು. ಚಿತ್ರಾಂಗವು ಕೇಸರಿಯನ್ನು ಕಾಡಿನ ಒಂದು ಕಿರಿದಾದ ಮಾರ್ಗಕ್ಕೆ ಕರೆದೊಯ್ದಿತು. ಕೇಸರಿಯು ತನ್ನ ಶಕ್ತಿಯಲ್ಲಿ ಗರ್ವವಿಟ್ಟು ಚಿತ್ರಾಂಗವನ್ನು ಹಿಂಬಾಲಿಸಿತು. ಆದರೆ ಚಿತ್ರಾಂಗವು ತನ್ನ ವೇಗದಿಂದ ಕೇಸರಿಯನ್ನು ಒಂದು ದೊಡ್ಡ ಬಂಡೆಯ ಬಳಿಗೆ ಕರೆದೊಯ್ದಿತು. ಅಲ್ಲಿ ಒಂದು ಆಳವಾದ ಗುಂಡಿ ಇತ್ತು. ಕೇಸರಿಯು ಗುಂಡಿಯನ್ನು ಗಮನಿಸದೆ ಓಡಿ ಅದರೊಳಗೆ ಬಿದ್ದಿತು. ಚಿತ್ರಾಂಗವು ತನ್ನ ಸ್ನೇಹಿತರೊಂದಿಗೆ ನಗುತ್ತಾ, ನಿನ್ನ ಶಕ್ತಿಯಿಂದ ಏನೂ ಆಗಲಿಲ್ಲ ಕೇಸರಿ, ಬುದ್ಧಿಯೇ ಶಕ್ತಿಯನ್ನು ಗೆಲ್ಲುತ್ತದೆ ಎಂದು ಹೇಳಿತು. ಕೇಸರಿಯ ಯೋಜನೆ. ಗುಂಡಿಯಿಂದ ಹೊರಬರಲು ಕೇಸರಿಯು ಕಷ್ಟಪಟ್ಟಿತು ಮತ್ತು ಇದರಿಂದ ಅದರ ಕೋಪ ಇನ್ನಷ್ಟು ಹೆಚ್ಚಾಯಿತು. ಕೇಸರಿಯು ತನ್ನ ಸ್ನೇಹಿತರಾದ ಕೊಕ್ಕರೆ, ಕಾಗೆ ಮತ್ತು ತೋಳದೊಂದಿಗೆ ಸಲಹೆ ಪಡೆಯಿತು. ಕೊಕ್ಕರೆಯು ಹೇಳಿತು, ನಾವು ಚಿತ್ರಾಂಗವನ್ನು ಬಲೆಗೆ ಬೀಳಿಸಬೇಕು. ಅದರ ಚಾಣಾಕ್ಷತನವನ್ನೇ ಅದರ ವಿರುದ್ಧ ಬಳಸೋಣ. ಕಾಗೆಯು ಒಂದು ಯೋಜನೆಯನ್ನು ಸೂಚಿಸಿತು, ನಾವು ಚಿತ್ರಾಂಗಕ್ಕೆ ಒಂದು ಆಮಿಷವನ್ನು ಒಡ್ಡೋಣ. ಅದು ತನ್ನ ಗೆಲುವಿನ ಗರ್ವದಿಂದ ಬಲೆಗೆ ಸಿಕ್ಕಿಬೀಳುತ್ತದೆ. ಕೇಸರಿಯು ಒಪ್ಪಿತು ಮತ್ತು ಒಂದು ಯೋಜನೆಯನ್ನು ರೂಪಿಸಿತು. ತೋಳವು ಕಾಡಿನ ಒಂದು ಭಾಗದಲ್ಲಿ ಒಂದು ದೊಡ್ಡ ಔತಣಕೂಟವನ್ನು ಆಯೋಜಿಸಿತು ಮತ್ತು ಎಲ್ಲಾ ಪ್ರಾಣಿಗಳನ್ನು ಆಹ್ವಾನಿಸಿತು. ಚಿತ್ರಾಂಗವು ಆಹ್ವಾನವನ್ನು ಸ್ವೀಕರಿಸಿತು, ಏಕೆಂದರೆ ಅದು ತನ್ನ ಚಾಣಾಕ್ಷತನದಿಂದ ಯಾವುದೇ ಬಲೆಯಿಂದ ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಿತು. ಸೇಡಿನ ಕ್ಷಣ. ಔತಣಕೂಟದ ದಿನ ಕಾಡಿನ ಎಲ್ಲಾ ಪ್ರಾಣಿಗಳು ಒಂದು ದೊಡ್ಡ ಸ್ಥಳದಲ್ಲಿ ಸೇರಿದವು. ಚಿತ್ರಾಂಗವು ತನ್ನ ಸ್ನೇಹಿತರೊಂದಿಗೆ ಬಂದಿತು. ಕೇಸರಿಯು ಚಿತ್ರಾಂಗವನ್ನು ಒಂದು ವಿಶೇಷ ಸ್ಥಳಕ್ಕೆ ಕರೆದಿತು. ಅಲ್ಲಿ ಕಾಡಿನ ರಾಜನ ಗೌರವಾರ್ಥವಾಗಿ ಒಂದು ವಿಶೇಷ ಆಟವನ್ನು ಆಯೋಜಿಸಲಾಗಿತ್ತು. ಆಟವು ಒಂದು ದೊಡ್ಡ ಗುಹೆಯಲ್ಲಿ ನಡೆಯಿತು. ಅಲ್ಲಿ ಚಿತ್ರಾಂಗವನ್ನು ಒಂಟಿಯಾಗಿ ಕರೆದೊಯ್ದರು. ಗುಹೆಯ ಒಳಗೆ ಕೇಸರಿಯ ಸ್ನೇಹಿತರು ಒಂದು ಬಲವಾದ ಬಲೆಯನ್ನು ರಚಿಸಿದ್ದರು. ಚಿತ್ರಾಂಗವು ತನ್ನ ವೇಗದಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿತು. ಆದರೆ ಕೇಸರಿಯ ಸ್ನೇಹಿತರ ಯೋಜನೆಯಿಂದಾಗಿ ಅದು ಬಲೆಗೆ ಸಿಕ್ಕಿಬಿತ್ತು. ಕೇಸರಿಯು ಗುಹೆಯಿಂದ ಹೊರಬಂದು ಚಿತ್ರಾಂಗವನ್ನು ನೋಡಿ ಗರ್ಜಿಸಿತು, ನಿನ್ನ ಚಾಣಾಕ್ಷತನವು ಈಗ ಏನಾಯಿತು? ನನ್ನ ಸ್ನೇಹಿತರ ಬುದ್ಧಿಯ ಮುಂದೆ ನೀನು ಸೋತೆ. ಚಿತ್ರಾಂಗವು ತನ್ನ ತಪ್ಪನ್ನು ಅರಿತು ಕ್ಷಮೆಯಾಚಿಸಿತು. ಕೇಸರಿಯು ದಯೆ ತೋರಿಸಿ ಚಿತ್ರಾಂಗವನ್ನು ಬಿಡುಗಡೆ ಮಾಡಿತು, ಆದರೆ ಒಂದು ಷರತ್ತಿನೊಂದಿಗೆ, ಇನ್ನು ಮುಂದೆ ನನ್ನ ಗೌರವಕ್ಕೆ ಧಕ್ಕೆ ತರುವಂತಿಲ್ಲ. ಕಥೆಯ ನೀತಿ. ಈ ಕಥೆಯಿಂದ ನಾವು ಕಲಿಯುವ ಪಾಠವೇನೆಂದರೆ, ಚಾಣಾಕ್ಷತನವು ಶಕ್ತಿಯನ್ನು ಗೆಲ್ಲಬಹುದು, ಆದರೆ ಗರ್ವದಿಂದ ತಪ್ಪುಗಳನ್ನು ಮಾಡಿದರೆ ಅದು ಸೋಲಿಗೆ ಕಾರಣವಾಗಬಹುದು. ಚಿತ್ರಾಂಗವು ತನ್ನ ಬುದ್ಧಿಯಿಂದ ಕೇಸರಿಯನ್ನು ಸೋಲಿಸಿತು, ಆದರೆ ಅದರ ಗರ್ವದಿಂದಾಗಿ ಅದು ಕೇಸರಿಯ ಬಲೆಗೆ ಸಿಕ್ಕಿಬಿತ್ತು. ಕೇಸರಿಯು ತನ್ನ ಸ್ನೇಹಿತರ ಸಹಾಯದಿಂದ ತನ್ನ ಗೌರವವನ್ನು ಮರಳಿ ಪಡೆಯಿತು ಮತ್ತು ದಯೆಯಿಂದ ಚಿತ್ರಾಂಗವನ್ನು ಕ್ಷಮಿಸಿತು. ಈ ಕಥೆಯು ಬುದ್ಧಿವಂತಿಕೆ, ಸಹಕಾರ ಮತ್ತು ದಯೆಯ ಮಹತ್ವವನ್ನು ತಿಳಿಸುತ್ತದೆ. ಜೊತೆಗೆ ಗರ್ವವು ಒಬ್ಬರನ್ನು ಸೋಲಿಗೆ ಒಡ್ಡಬಹುದು ಎಂಬುದನ್ನು ಎಚ್ಚರಿಸುತ್ತದೆ.